ನಮಸ್ಕಾರ. ಚಂದನವನದ ಕಲರ್ಫುಲ್ ಸುದ್ದಿಗಳು, ಗಾಂಧಿನಗರದ ಗಲ್ಲಿ ಗಲ್ಲಿಗಳ ಗಾಸಿಪ್ಗಳು, ಸಿನಿ ತಾರಿಯರ ಹೊಸ ಸಿನಿಮಾ, ಪ್ರತಿ ಶುಕ್ರವಾರದ ಸಿನಿಮಾ ಭವಿಷ್ಯ, ಸಿನಿ ಸುದ್ದಿಯೊಂದಿಗೆ ಫಿಲ್ಮಿ ಬಜಾರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಗಂಗಾ ಜಾಧವ್. ಸಿನಿಮಾ ನಿರ್ಮಾಣ ಎನ್ನುವುದು ಸವಾಲಿನ ಕೆಲಸ. ಇತ್ತೀಚಿನ ವರ್ಷಗಳಲ್ಲಿ ಕೋಟ್ಯಾಂತರ ಬಂಡವಾಳ ಹೂಡಿ ಸಿನಿಮಾಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅಂದುಕೊಂಡ ಸಮಯಕ್ಕೆ ಸಿನಿಮಾ ತೆರೆಗೆ ಬಾರದೆ ಇದ್ರೆ ನಿರ್ಮಾಪಕರ ಕಷ್ಟ ಹೇಳತೀರದು. ಕೋಟಿ ಸಾಲ ತಂದು ಸಿನಿಮಾ ಮಾಡಿ ಬಿಡುಗಡೆ ತಡವಾಗಿ ಬಡ್ಡಿ ಕಟ್ಟುತ್ತಾ ಕೂರಬೇಕಾಗುತ್ತೆ. ಅದ್ಯಾಕೋ KVN ಪ್ರೊಡಕ್ಷನ್ ಸಂಸ್ಥೆಯ ಸಿನಿಮಾಗಳು ಪದೇ ತಡವಾಗ್ತಾ ಇದೆ. ಏನಿದು ಅಸಲಿ ಕಹಾನಿ, ನೀವೇ ನೋಡಿ. ಜನನಾಯಕನ್ ಟಾಕ್ಸಿಕ್ ತಡ, KVN ವೆಂಕಟ್ ಕೋನಂಕಿ ಬೇಸತ್ತು ಹೋದ್ರ. ಸಂಕ್ರಾಂತಿಗೆ ಬರಬೇಕಿದ್ದ ಜನನಾಯಕನ್ ಇವತ್ತಿಗೂ ಬಿಡುಗಡೆ ಆಗಿಲ್ಲ, ಯಾಕೆ? ಎಸ್, ಸಂಕ್ರಾಂತಿಗೆ ಬರಬೇಕಿದ್ದ ಜನನಾಯಕನ್ ಇವತ್ತಿಗೂ ಬಿಡುಗಡೆಯಾಗಿಲ್ಲ. ಅಂದಾಜು 350 ಕೋಟಿ ರೂಪಾಯಿ ಬಜೆಟ್ನಲ್ಲಿ KVN ಸಂಸ್ಥೆ ಸಿನಿಮಾ ನಿರ್ಮಾಣ ಮಾಡಿದೆ. ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಬಜೆಟ್ 500 ಕೋಟಿ ರೂಪಾಯಿ ದಾಟಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ರಾಕಿಂಗ್ ಸ್ಟಾರ್ ಕೂಡ ಚಿತ್ರ ನಿರ್ಮಾಣಕ್ಕೆ ಕೈಜೋಡಿಸಿದ್ದಾರೆ. 2 ವರ್ಷಗಳಿಂದ ಈ ಸಿನಿಮಾ ತಡವಾಗುತ್ತಲೇ ಇದೆ. ಇತ್ತೀಚೆಗೆ ಬಿಡುಗಡೆಯಾದ KD ಸಿನಿಮಾ ಕೂಡ ತಡವಾಗಿಯೇ ತೆರೆಗೆ ಬಂದಿತ್ತು. ಒಟ್ಟಾರೆ KVN ಸಂಸ್ಥೆ ನಿರ್ಮಾಣದ ಚಿತ್ರಗಳು ನಿಧಾನ ಎನ್ನುವಂತಾಗಿದೆ. ಇದೇ ಕಾರಣಕ್ಕೆ ಬೇರೆ ನಿರ್ಮಾಪಕರಿಗೆ ನಿರ್ಮಾಪಕ ವೆಂಕಟ್ ಕೋನಂಕಿ ಬೇಗ ಸಿನಿಮಾ ಮುಗಿಸಿ ಬಿಡುಗಡೆ ಮಾಡಿ ಅಂತ ಸಲಹೆ ನೀಡುತ್ತಿದ್ದಾರೆ. ಹೌದು, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನೆಯ ಹೊಸ ಸಿನಿಮಾ ಘೋಷಣೆಯಾಗಿದೆ. KVN ಸಂಸ್ಥೆ ಚಿತ್ರದ ಬೆನ್ನಿಗೆ ನಿಂತಿದೆ. ರಾಶಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಹರೀಶ್ ಹಾಗೂ ನವೀನ್ ಎಂಬುವವರು ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದು, KVN ಸಂಸ್ಥೆ ಅರ್ಪಣೆ ಮಾಡ್ತಾ ಇದೆ. ಈ ಬಗ್ಗೆ ಸ್ಪೆಷಲ್ ವಿಡಿಯೋ ಮೂಲಕ ಮಾಹಿತಿ ನೀಡಲಾಗಿದೆ. ಜೂನ್ 21ರಂದು ಗಿಲ್ಲಿ ಹುಟ್ಟುಹಬ್ಬದ ದಿನವೇ ಇನ್ನೂ ಹೆಸರಿಡದ ಸಿನಿಮಾ ಶುರುವಾಗಲಿದೆ. ಚಂದ್ರಮೋಹನ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಎಸ್, KVN ಪ್ರೊಡಕ್ಷನ್ಸ್ ಕಚೇರಿಗೆ ತೆರಳಿ ಗಿಲ್ಲಿ ಸಿನಿಮಾ ಬಗ್ಗೆ KVN ನಿರ್ಮಾಪಕ ವೆಂಕಟ್ ಕೋನಂಕಿ ಜೊತೆ ಮಾತುಕತೆ ನಡೆಸಿರುವುದು ನೋಡಬಹುದು. ನಾನು ಈಗಾಗಲೇ ಸಿನಿಮಾ ಕತೆ ಕೇಳಿದ್ದೇನೆ, ಚೆನ್ನಾಗಿದೆ, ನಮಗೆ ಸೂಕ್ತವಾಗಿದೆ. ಪ್ರತಿಭೆ ಇರುವವರಿಗೆ KVN ಸಂಸ್ಥೆ ಬೆಂಬಲ ಸದಾ ಇದ್ದೇ ಇರುತ್ತೆ. ಅಂದುಕೊಂಡ ಬಜೆಟ್ನಲ್ಲಿ ಅಂದುಕೊಂಡ ಸಮಯಕ್ಕೆ ಸರಿಯಾಗಿ ಸಿನಿಮಾ ಮಾಡಿ ಮುಗಿಸಿ ಅಂತ ತಂಡಕ್ಕೆ ಸಲಹೆ ನೀಡಿದ್ದಾರೆ. ತಮ್ಮ ಸಿನಿಮಾಗಳು ಪದೇ ತಡವಾಗುತ್ತಿರುವುದರಿಂದ ವೆಂಕಟ್ ಹೀಗೆ ಸಲಹೆ ನೀಡಿದ್ರ ಎನ್ನುವ ಅನುಮಾನ ಮೂಡ್ತಾ ಇದೆ. ಹೌದು, ನಿಜಕ್ಕೂ ಕೋಟಿ ಸುರಿದು ಸಿನಿಮಾ ಮಾಡುವ ನಿರ್ಮಾಪಕರಿಗೆ ಗಟ್ಟಿ ಗುಂಡಿಗೆ ಇರಬೇಕು. ಇಷ್ಟೆಲ್ಲ ಕಸರತ್ತು ಮಾಡಿ ನಿರ್ಮಿಸಿದ ಸಿನಿಮಾ ಗೆದ್ದೇ ಗೆಲ್ಲುತ್ತದೆ ಅಂತ ಹೇಳುವುದು ಕಷ್ಟ. ಗೆದ್ರೆ ಬಚಾವ್, ಸೋತ್ರೆ ನಿರ್ಮಾಪಕರನ್ನ ಕೇಳುವವರು ಇರುವುದಿಲ್ಲ. ಸೋಲು ಗೆಲುವು ಪಕ್ಕಕ್ಕಿಟ್ರೆ ಬೇರೆ ಕಾರಣಗಳಿಂದ ಸಿನಿಮಾ ತಡವಾಗಿ ನಿರ್ಮಾಪಕರಿಗೆ ಹೊರೆಯಾಗಬಾರದು. ಅಂದುಕೊಂಡ ಸಮಯಕ್ಕೆ ಸಿನಿಮಾ ಮುಗಿಯಬೇಕು. ಪ್ರೇಮ್ KD ಸಿನಿಮಾವನ್ನ ತೆರೆಗೆ ತರಲು 4 ವರ್ಷ ತೆಗೆದುಕೊಂಡ್ರು. ಭಾರಿ ಬಜೆಟ್ ಹಾಕಲಾಗಿತ್ತು. ಸಿನಿಮಾ ಫಲಿತಾಂಶ ಏನಾಯ್ತು ಅನ್ನೋದು ಗೊತ್ತೇ ಇದೆ. ಎಸ್, ಜನನಾಯಕನ್ ಟಾಕ್ಸಿಕ್ ಸಿನಿಮಾಗಳು ತಡವಾಗಿ ನಷ್ಟವಾಗ್ತಾ ಇದ್ರು ಕೂಡ ವೆಂಕಟ್ ಕೋನಂಕಿ ಯಾವುದಕ್ಕೂ ಹೆದರ್ತಾ ಇಲ್ಲ. ಮತ್ತೆ ಸಿನಿಮಾ ನಿರ್ಮಾಣ ಮಾಡುತ್ತಲೇ ಇದ್ದಾರೆ. ತೆಲುಗಿನಲ್ಲಿ ಚಿರಂಜೀವಿ ಹಾಗೂ ಬಾಬಿ ಕಾಂಬಿನೇಷನ್ ಸಿನಿಮಾ ಶುರು ಮಾಡಿದ್ದಾರೆ. ಮಲಯಾಳಂನಲ್ಲಿ ಬಾಲನ್ ಎಂಬ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಬಾಲಿವುಡ್ ನಲ್ಲಿ ಅಕ್ಷಯ್ ಕುಮಾರ್ ನಟನೆಯ ಚಿತ್ರಕ್ಕೆ ಸಂಸ್ಥೆ ಬಂಡವಾಳ ಹೂಡ್ತಾ ಇದೆ. ಮತ್ತಷ್ಟು ಸಿನಿಮಾಗಳನ್ನ ನಿರ್ಮಿಸಲು ವೆಂಕಟ್ ಕೋನಂಕಿ ಮನಸ್ಸು ಮಾಡಿದ್ದಾರೆ. ಸಮಂತಾ ನಿರ್ಮಿಸಿ ನಟಿಸ್ತಾ ಇರುವ ಮಾ ಇಂಟಿ ಬಂಗಾರಂ ಸಿನಿಮಾ ಈ ವಾರ ವಿಶ್ವದಾದ್ಯಂತ ತೆರೆಗೆ ಬರ್ತಾ ಇದೆ. ಸಿನಿಮಾ ಪ್ರಚಾರಕ್ಕಾಗಿ ಸಾಕಷ್ಟು ಸಂದರ್ಶನಗಳಲ್ಲಿ ಸ್ಯಾಮ್ ಭಾಗಿಯಾಗ್ತಾ ಇದ್ದಾರೆ. ಒಂದೇ ದಿನ 40 ಸಂದರ್ಶನ ನೀಡಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ಖಾಸಗಿ ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನ ಆಕೆ ಹಂಚಿಕೊಂಡಿದ್ದಾರೆ. ಸಿನಿಮಾ ಕತೆ, ಕಾನ್ಸೆಪ್ಟ್ ಎಲ್ಲದರ ಬಗ್ಗೆಯೂ ಮಾತನಾಡಿದ್ದಾರೆ. ಹಾಗಿದ್ರೆ ಏನಿದು ಕಹಾನಿ, ನೀವೇ ನೋಡಿ. ಸಾಯಿ ಪಲ್ಲವಿ ನಟಿಸಬೇಕಿದ್ದ ಮಾ ಇಂಟಿ ಬಂಗಾರಂ ಚಿತ್ರದಲ್ಲಿ ಸಮಂತಾ. ಮಾ ಇಂಟಿ ಬಂಗಾರಂ ಟ್ರೈಲರ್ ಸಾಂಗ್ ರಿಲೀಸ್ ಆಗಿ ಗಮನ ಸೆಳೆದಿದೆ. ಎಸ್, ಮಾ ಇಂಟಿ ಬಂಗಾರಂ ಸಾಯಿ ಪಲ್ಲವಿ ನಟಿಸಬೇಕಿದ್ದ ಸಿನಿಮಾ. ಆಕೆಗಾಗಿಯೇ ಸಮಂತಾ ಪತಿ ರಾಜ್ ಕಥೆಯನ್ನ ಬರೆದಿದ್ರು. ಆದ್ರೆ ಆಕೆ ರಾಮಾಯಣ ಸೇರಿದಂತೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರಿಂದ ಸಮಂತಾ ನಟಿಸುವಂತಾಗಿದೆ. ಇದೇ ಕಾರಣಕ್ಕೆ ಕಥೆಯಲ್ಲಿ ಕೊಂಚ ಬದಲಾವಣೆಯನ್ನ ಮಾಡಿಕೊಂಡು ಸಿನಿಮಾವನ್ನ ಕಟ್ಟಿಕೊಡಲಾಗಿದೆ.
ಈಗಾಗಲೇ ಟ್ರೈಲರ್ ಸಾಂಗ್ ರಿಲೀಸ್ ಆಗಿ ಗಮನ ಸೆಳೆದಿದೆ. ಹೌದು, ಭಾಷಾ ಶೈಲಿಯ ಸಿನಿಮಾ ಹೇಗೆ ಎನ್ನುವ ಪ್ರಶ್ನೆಗೆ ನಿರ್ದೇಶಕಿ ನಂದಿನಿ ರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಭಾಷಾ ಸಿನಿಮಾ ಅಂದ್ರೆ ರೀಮೇಕ್ ಅಲ್ಲ, ಟೆಂಪ್ಲೇಟ್ ಅದೇ ರೀತಿ ಇರುತ್ತದೆ. ಒಬ್ಬ ವ್ಯಕ್ತಿ ಪ್ರಶಾಂತವಾಗಿ ಜೀವನ ಸಾಗಿಸ್ತಾ ಇರ್ತಾನೆ, ಆದ್ರೆ ವ್ಯಕ್ತಿಗೆ ಒಂದು ಫ್ಲಾಶ್ ಬ್ಯಾಕ್ ಇರುತ್ತದೆ. ಈಗ ಎಷ್ಟು ಪ್ರಶಾಂತವೋ ಅದಕ್ಕೆ ತದ್ವಿರುದ್ಧವಾಗಿ ಇರುತ್ತೆ. ಆದ್ರಿಂದ ಈ ಪ್ರಶಾಂತ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಎನ್ನುವ ಕತೆ ಚಿತ್ರದಲ್ಲಿದೆ. ಭಾಷಾ ರೀತಿಯ ಫ್ಲಾಶ್ ಬ್ಯಾಕ್ ಇಲ್ಲ. ಚಿತ್ರದಲ್ಲಿ ಪಕ್ಕದ ಮನೆ ಹುಡುಗಿ ರೀತಿ ಕಾಣುವ ನಾಯಕಿಯ ಫ್ಲಾಶ್ ಬ್ಯಾಕ್ ಏನು ಎನ್ನುವುದು ತೆರೆಯ ಮೇಲೆ ನೋಡ್ಬೇಕು ಎಂದಿದ್ದಾರೆ. ಸಾಯಿ ಪಲ್ಲವಿ ಬದಲು ಸಮಂತಾ ಬಂದಿದ್ರಿಂದ ಏನೆಲ್ಲ ಬದಲಾಯಿತು ಎನ್ನುವ ಪ್ರಶ್ನೆಗೆ ನಂದಿನಿ ರೆಡ್ಡಿ ಉತ್ತರ ನೀಡಿದ್ದಾರೆ. ಸಮಂತಾ ನಟಿಸುವುದು ಅಂತ ಗೊತ್ತಾಗ್ತಾ ಇದ್ದಂತೆ ಒಂದಷ್ಟು ಬದಲಾವಣೆಯನ್ನ ಮಾಡಿಕೊಂಡಿದ್ದೇವೆ. ಮೊದಲು ಇಷ್ಟು ಆಕ್ಷನ್ ಇರ್ಲಿಲ್ಲ, ಆದ್ರೆ ಮೂಲ ಕತೆ ಇದೇ ಇತ್ತು. ಸಮಂತಾ ಬಂದ ಮೇಲೆ ಸಂಪೂರ್ಣ ಚಿತ್ರಣ ಬದಲಾಯಿತು ಅಂತ ತಿಳಿಸಿದ್ದಾರೆ. ಸಿನಿಮಾ ಮೂಲಕ ಸಮಂತಾ ನಿರ್ಮಾಪಕಿಯಾಗಿದ್ರು. ತಮ್ಮದೇ ಹೊಸ ಸಂಸ್ಥೆಯನ್ನ ಹುಟ್ಟುಹಾಕಿ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುತ್ತಿದ್ದಾರೆ. ಸಾಯಿ ಪಲ್ಲವಿ ನಟಿಸಬೇಕಿದ್ದ ಮಾ ಇಂಟಿ ಬಂಗಾರಂ ಚಿತ್ರದಲ್ಲಿ ಕಾರಣಾಂತರಗಳಿಂದ ಸ್ಯಾಮ್ ನಟಿಸುವಂತಾಯಿತು. ನಂದಿನಿ ರೆಡ್ಡಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಸಮಂತಾ ಪತಿ ರಾಜ್ ನಿಡುಮೋರ್ ಈ ಚಿತ್ರಕ್ಕೆ ಚಿತ್ರಕಥೆ ಬರೆದಿದ್ದಾರೆ. ಚಿತ್ರ ನಿರ್ಮಾಣದ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಸಮಂತಾ ಜೋಡಿಯಾಗಿ ಕನ್ನಡ ನಟ ದಿಗಂತ್ ನಟಿಸಿರುವುದು ವಿಶೇಷ. ಫಿಲ್ಮಿ ಬಜಾರ್ನಲ್ಲಿ ಈಗ ಚಿಕ್ಕದೊಂದು ಬ್ರೇಕ್.